ఐ ఫీల్ ఇట్స్ అ మ్యాటర్ ఆఫ్ టైం. రైట్. వాళ్ళకి వస్తుంది ట్రోఫీ. బట్ ಡೆಫಿನೆಟ್గా ಐ ಜಸ್ಟ್ ಹೋಪ್ ಅಂಡ್ ಪ್ರೇ ದಟ್ ಇಯರ್ ರಾಗಬಾರ್ದು. ವಿಡಿಯೋದಲ್ಲಿ ಜೋಕರ್ ಬಗ್ಗೆ ಮಾತಾಡೋಣ. ಸಾರಿ ಅಂಬಟಿ ರಾಯುಡು ಬಗ್ಗೆ ಮಾತಾಡೋಣ. ಕೆವಿನ್ ಪೀಟರ್ಸನ್ ಅವರು ತುಂಬಾ ಆಲ್ಮೋಸ್ಟ್ ಒಂದು ವರ್ಷ ಹಿಂದೆ ಒಂದು ಡೈಲಾಗ್ ಹೇಳಿದ್ರು, ಯು ಆರ್ ಎ ಜೋಕರ್ ಆಲ್ವೇಸ್ ಯು ಆರ್ ಎ ಜೋಕರ್ ಅಂತ. ಅವಾಗ ಲೈಕ್ ತುಂಬಾ ಜನ ಕ್ರಿಟಿಸೈಸ್ ಮಾಡಿದ್ರು, ತುಂಬಾ ಜನ ಅಪ್ರಿಷಿಯೇಟ್ ಮಾಡಿದ್ರು. ಲೈಕ್ ಅವಾಗ ಒಂದು ಸ್ವಲ್ಪ ಮನಸ್ಸಿಗೆ ಬಿಡು, ಒಂದು ನಮ್ಮ ಇಂಡಿಯನ್ ಕ್ರಿಕೆಟರ್ ಅಲ್ವಾ ಅಂತ ಅನ್ಕೊಂಡಿದ್ವಿ. ಬಟ್ ಪದೇ ಅದನ್ನೇ ರಿಪೀಟ್ ಮಾಡ್ತಿದ್ದಾರೆ. ನೀನೊಬ್ಬ ಮಾಜಿ CSK ಪ್ಲೇಯರ್, ಅದು ಒಪ್ಕೋಣ. ಬಟ್ ತುಂಬಾ ಜನ CSK ಪ್ಲೇಯರ್ಸ್ ಕೂಡ CSKನ ಇಷ್ಟಪಡ್ತಾರೆ ಬಿಟ್ರೆ RCBನ ಹೇಟ್ ಮಾಡಲ್ಲ. ಇನ್ಕ್ಲೂಡಿಂಗ್ ಮಹೇಂದ್ರ ಸಿಂಗ್ ಧೋನಿ ಅವ್ರನ್ನ ತಗೊಳ್ಳಿ, ಅವ್ರಿಗೆ RCB ಅಂದ್ರೆ ಒಂದು ಸಪ್ರೇಟ್ ಏನಂತಾರೆ, ಈ ಟೀಮ್ ಮೇಲೆ ಗೆಲ್ಲಬೇಕು. ಲೈಕ್ ಇಂಡಿಯಾ ಪಾಕಿಸ್ತಾನ ಯಾವ ಥರ ಆ ಥರ ಟ್ರೀಟ್ ಮಾಡ್ತಾರೆ. ಮ್ಯಾಚ್ ತನಕ ಮಾತಾದಾದ್ಮೇಲೆ ಆಚೆ ಬಂದರೆ ಎಲ್ಲ ಆಲ್ಮೋಸ್ಟ್ ನಾರ್ಮಲ್ ಆಗಿರ್ತಾರೆ. ಬಟ್ ಅಂಬಟಿ ರಾಯುಡು ಕ್ರಿಕೆಟ್ ಬಿಟ್ಟು ತುಂಬ ದಿನ ಆಗಿದೆ, ಅದು ಆದರೂ ಕೂಡ ಏನಕ್ಕೆ RCB ಮೇಲೆ ಇಷ್ಟು ಗ್ರಜ್ ಇಟ್ಕೊಂಡಿದ್ದಾರೆ ಅಂತಂತೂ ಲಿಟ್ರಲಿ ಅರ್ಥ ಆಗಲ್ಲ. ಬೇರೆ ಮ್ಯಾಚ್ಗಳ ಕಡೆ ಬಿಟ್ಬಿಡುಗರು. ಮೊನ್ನೆ ಫೈನಲ್ಸಲ್ಲಿ ಬೇರೆ ಯಾವುದಾದ್ರೂ ಬಂದರೂ ಪರವಾಗಿಲ್ಲ, RCB ಸೆಮಿಫೈನಲ್ಸ್ಗೂ ಬರಬಾರ್ದು. ಸೀರಿಯಸ್ಲಿ, ಬೀಯಿಂಗ್ ಎ ಇಂಡಿಯನ್ ಕ್ರಿಕೆಟರ್, ಬೀಯಿಂಗ್ ಎ ಕ್ರಿಕೆಟರ್, ಯು ಶುಡ್ ಹ್ಯಾವ್ ಸಮ್ ಎಥಿಕ್ಸ್. ಯು ಶುಡ್ ಹ್ಯಾವ್ ನಥಿಂಗ್. ಜಸ್ಟ್ ಈಸ್ ಆಕ್ಟಿಂಗ್ ಲೈಕ್ ಎ ಕಿಡ್, ಈಸ್ ಲೈಕ್ ಎ ಜೋಕರ್. ಪಾಕಿಸ್ತಾನ್ ಮ್ಯಾಚ್ ನಡೀತಿದ್ರೆ ಪುಷ್ಪ ಡೈರೆಕ್ಟರ್ ಸುಕುಮಾರ್ ಯಾರಿಗೆ ಗೊತ್ತಿಲ್ಲ, ಅಂಡ್ ದ ಗ್ರೇಟ್ ಚಿರಂಜೀವಿ ಅವರು ಯಾರಿಗೆ ಗೊತ್ತಿಲ್ಲ, ಅವರಿಬ್ರು ಬಂದು ಮ್ಯಾಚ್ ನೋಡ್ತಿದ್ರೆ ಈ ಆಕ್ಟರ್ಸ್ ಎಲ್ಲ ಬರೋದು ಸ್ಕ್ರೀನ್ ಸ್ಪೇಸ್ಗೋಸ್ಕರ. ಲಿಟ್ರಲಿ ಇಷ್ಟು ಚೀಪಾಗಿ ಥಿಂಕ್ ಮಾಡ್ತೀಯಾ ಅಂಬಟಿ ರಾಯುಡು ಅವರೇ? ಇನ್ ಕೇಸ್ ಈ ವಿಡಿಯೋ ನೋಡಿದ್ರೆ ಒಂದು ಸ್ವಲ್ಪ ಅದ್ರ ಮನಸ್ಸು ಚೇಂಜ್ ಆಗು, ಓಕೆನಾ? ಅರ್ಥమైందా లేదా? కొంచెమన్నా చేంజ్ అవరా? థ్యాంక్ యూ సో మచ్.